ಹಲೋ, ಎಲ್ಲರಿಗೂ ಸ್ವಾಗತ ಸ್ಟ್ರೀಟ್ ಲಾಗ್ಸ್ ಕನ್ನಡಕ್ಕೆ. ಇವತ್ತು ನಾವು ಇದ್ದೀವಿ. ಅಂಕಲ್, ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಇವರು ಜೋಳದ ವ್ಯಾಪಾರ ಮಾಡ್ತಾ ಎಷ್ಟು ವರ್ಷ ಆಯ್ತು ಅಂಕಲ್? ಸರ್ ಈಗ ಒಂದ್ 2 ವರ್ಷ ಆಯ್ತು. 2 ವರ್ಷ. ಅಂಕಲ್, ತಿಂಗಳಿಗೆ ಎಷ್ಟು ವ್ಯಾಪಾರ ಮಾಡ್ತೀರಾ? ಎಷ್ಟು ಇನ್ವೆಸ್ಟ್ ಮಾಡ್ತೀರಾ? 7,000ದಿಂದ 8,000 ಮಾಡ್ತೀವಿ ಸರ್. 7,000ದಿಂದ 8,000. ಅಂಕಲ್, ದಿನಕ್ಕೆ ಎಷ್ಟು ಆಗುತ್ತೆ? ದಿನ ಒಂದು 60 ಜೋಳ ಹೋಗುತ್ತೆ ಸರ್. 60 ಜೋಳ ಅಂದ್ರೆ ಎಷ್ಟು ಆಗುತ್ತೆ? ಒಂದು 1,300 ರೂಪಾಯಿ ಆಗುತ್ತೆ ಸರ್. ದಿನಕ್ಕೆ 1,300 ರೂಪಾಯಿ ಆಗುತ್ತೆ. ಜೋಳಕ್ಕೆ ಎಷ್ಟು ಹಾಕ್ತೀರಾ? ಜೋಳಕ್ಕೆ 1,000 ರೂಪಾಯಿ ಹಾಕ್ತೀವಿ ಸರ್. ಒಂದು 500 ರೂಪಾಯಿ ಉಳಿತದೆ. ಹೌದಾ? ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಯಾವ ಊರು ಪ್ರಾಪರು? ಚನ್ನಪಟ್ಟಣ ತಾಲೂಕು, ಇರ್ಪಾಕ್ಷಿಪುರ ಹೋಬಳಿ, ಗರ್ಕಳ್ಳಿ ತಾಲೂಕು. ಚನ್ನಪಟ್ಟಣದವ್ರು ನೀವು? ಹೌದು. ಎಷ್ಟು ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ಬೋದಾ? ಕೇಳಿ, ಒಂದು ವರ್ಷದ ಮಾಡ್ತಾ ಇದ್ದೀವಿ ಸರ್. 1 ವರ್ಷದಿಂದ. ಅಂಕಲ್, ಇವಾಗ ಜೋಳದ ವ್ಯಾಪಾರ ಬೆಸ್ಟಾ ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋದ್ರೆ ಕೂಲಿಗೆ ಕರೆಯಲ್ಲ, ಅವ್ರು ಹೇಳ್ದಂಗೆ ಮಾಡ್ಬೇಕು. ಅಂಕಲ್, ಇವಾಗ ನಿಮ್ಮ ಏಜು? 52 ಸರ್. 52? ಹಾಂ, 52. ಇವಾಗ ಅಂಕಲ್, ಈಗ ಒಂದು ಜೋಳನ ಎಷ್ಟಕ್ಕೆ ಮಾರ್ತೀರಾ? ಒಂದು 15-20. 15-20 ಸೀಸನ್ ಮೇಲೆ? ಸೀಸನಲ್ಲಿ ಒಂದು 25ಕ್ಕೆ ಮಾರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲೇ ಖುಷಿ ಇದೆಯಾ ನಿಮಗೆ? ಹೌದು, ಓಕೆ ಸರ್, ಖುಷಿ. ಹೌದು, ಜನಕ್ಕೆ ಬೇಯಿಸಿ ಹಾಕ್ತಾ ಇದ್ದೀವಿ, ತಿಂತಾರೆ, ಖುಷಿ ಪಡ್ತಾರೆ ಅಷ್ಟೇ. ಇದರಿಂದ ಏನು ತೊಂದರೆ ಇಲ್ವಲ್ಲ. ನಾರ್ಮಲ್ ಜೋಳ ಬೇಯಿಸ್ಕೊಡ್ತೀವಿ, ತಿಂತಾ ಇರ್ತೀವಿ. ನಿಮಗೆ ಈ ಜೋಳ ಎಲ್ಲಿಂದ ಬರುತ್ತೆ? ಮಾರ್ಕೆಟಿಂದ ಬರ್ತದೆ. ಮಾರ್ಕೆಟ್ ಅಂದ್ರೆ KR ಮಾರ್ಕೆಟ್? ಹೌದು ಸರ್. ಎಷ್ಟು ಗಂಟೆಗೆ ಹೋಗಿ ತರ್ತೀರಾ ಇದನ್ನ? ಬೆಳಗ್ಗೆ 6 ಗಂಟೆಗೆ ಹೋಗಿ 7 ಗಂಟೆಗೆ ಬರ್ತೀವಿ ಸರ್ ಮನೆಗೆ. ಅಂದ್ರೆ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಅಂಕಲ್? ಒಂದು 8 ಅವರ್ ಮಾಡ್ತೀವಿ. 8 ಅವರ್. ಮನೆಗೆ ಹೋಗೋದು ಒಂದು 9 ಗಂಟೆ ರಾತ್ರಿಗೆ ಹೋಗ್ತೀವಿ. 9 ಗಂಟೆ ಆಗುತ್ತೆ. ದಿನ ಇದೆ. ಒಂದು ರಜಾ ತಗೊಳ್ಳಲ್ಲ? ಇಲ್ಲ, ತಗೋತೀವಿ. ರಜಾ ತಗೋತೇನೆ ಮಾಡೋಕೆ ಆಗಲ್ವಲ್ಲ. ಹೌದಾ? ಅಂದ್ರೆ ಯಾವತ್ತು ತಗೊಂತೀರಾ ರಜಾ ಅಂತ? ಭಾನುವಾರ ತಗೋತೀವಿ. ನೀವು ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂಕಲ್? ನೀವು ಇವಾಗ ನಮ್ಮ ವ್ಯೂವರ್ಸ್ಗೆ ಹೇಳಿದಾರೆ. ನಮ್ದು ಇದೇ ಮರಿಯಪ್ಪನ ಪಾಳ್ಯ. ಯಾವಾಗಲೂ ಇಲ್ಲೇ ಇರ್ತೀರಾ? ಮರಿಯಪ್ಪನ ಪಾಳ್ಯ ಇಲ್ಲೇ ಇರ್ತೀವಿ ಸರ್. ಯಾವಾಗ ಬಂದ್ರೆ ಸಿಗ್ತೀರಾ? ಓಕೆ. ಇದೇ ಸರೌಂಡಿಂಗಲ್ಲಿ ಇರ್ತೀವಿ. ಥ್ಯಾಂಕ್ ಯು ಅಂಕಲ್. ಓಕೆ.